ಆ ದಾರಿಯಲ್ಲೇ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಾಗ್ತಾ ಇದೆ. ಇಂದಿರಾ ಭವನದಲ್ಲಿ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವುದೇ ಕ್ಷಣದಲ್ಲಾದರೂ ಡಿಕೆ ಅವರಿಗೆ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಡಬಹುದು. ಆ ಕ್ಷಣಕ್ಕೋಸ್ಕರ ಕಾಯ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲವು ಸಂದರ್ಭಗಳಲ್ಲಿ ಪ್ರಯತ್ನ ಕೈಕೊಟ್ರು ಪ್ರಾರ್ಥನೆ ಕೈ ಹಿಡಿಯುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ನಾವೇನು ಕೆಲಸ ಮಾಡಿರ್ತೀವೋ ಆ ಕೆಲಸಕ್ಕೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾಲ ಸನ್ನಿಹಿತವಾಗಿದೆಯಾ? ಬಹಳ ವರ್ಷಗಳಿಂದ ಅವರು ಕಾಣ್ತಾ ಇರುವಂತಹ ಕನಸು ಇವತ್ತು ನನಸಾಗುತ್ತಾ? ಗುಡ್ ನ್ಯೂಸ್ ಸಿಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಆ ಗುಡ್ ನ್ಯೂಸ್ ರಿಸೀವ್ ಆದ್ಮೇಲೂ ಕೂಡ ಯಾವ ರೀತಿಯ ಚಾಲೆಂಜಸ್ ಅನ್ನು ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಮಗದೊಂದು ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸಿಎಂ ಆಗ್ತಿದ್ದೀರಾ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಉತ್ತರ ಕೇವಲ ನಗುವಷ್ಟೇ. ಹಸನ್ಮುಖಿಯಾಗಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಕೈ ಮುಗಿದು ಸೀದಾ ಹೋದ್ರು. ಎಲ್ಲದಕ್ಕೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರಿಂದ ಸಿಕ್ಕಂತಹ ಪ್ರತಿಕ್ರಿಯೆ ನಗು ಮಾತ್ರ. ಆ ನಗು ಮುಖದ ಜೊತೆಗೇನೆ ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಡಿಕೆ ಶಿವಕುಮಾರ್, ಅಥವಾ ಇಟ್ಟಂತಹ ನಿರೀಕ್ಷೆ ಹುಸಿಯಾಗಿ ಸಪ್ಪೆ ಮೋರೆ ಹಾಕೊಂಡು ಬರ್ತಾರಾ? ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಕರ್ನಾಟಕ ಭವನದಲ್ಲೇ ಉಳಿದಿರುವಂತಹ ಕೆಲ ಕಾಂಗ್ರೆಸ್ನ ಶಾಸಕರು, ಒಂದೆಡೆ ವರಿಷ್ಠರ ಸಭೆ, ಮತ್ತೊಂದು ಕಡೆ ಸಚಿವರ ಮುಖ. ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಸಚಿವರು ಕಾಯ್ತಿದ್ದಾರೆ. ಕೆಲ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಆದರೆ ಯಾರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೋ, ಹೆಚ್ಚು ಬಾರಿ ಶಾಸಕರಾಗಿದ್ದಾರೋ, ಈ ಹಿಂದೆ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೋ ಅವರು ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಸಿಎಂ ಅವರಿಗೂ ಕೂಡ ವಿಷಯವನ್ನು ಮುಟ್ಟಿಸಿದ್ದಾರೆ. ಹಾಗಾಗಿನೇ ಸಿಎಂ ಅವರಿಗೂ ಕೂಡ ವಿಷಯಸನ್ನ ತಿಳಿಸಿದ್ದು. ಕರ್ನಾಟಕ ಭವನದಲ್ಲೇ ಒಂದಷ್ಟು ಮಂದಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮತ್ತು ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮಹೇಶ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಮಹೇಶ್, ಮತ್ತೆ ರಾಹುಲ್ ಗಾಂಧಿಯವರ ಎಂಟ್ರಿ ಆಗಿದೆ. ಲಂಚ್ ಬ್ರೇಕ್ನ ನಂತರ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ, ಮಾತುಕತೆ ಶುರುವಾಗುತ್ತೆ. ಈಗ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳಿ ದೆಹಲಿ ರಾಜಕಾರಣದಲ್ಲಿ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಊಟದ ಬಳಿಕ ಈಗ ರಾಹುಲ್ ಗಾಂಧಿ ಅವರು ಇಂದಿರಾ ಭವನಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಸಭೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಈ ಸಭೆಯಲ್ಲಿ ಈಗಾಗಲೇ ಒಂದು ಬಾರಿ ಮಧ್ಯಾಹ್ನದ ವೇಳೆಗೆ ಏನು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಸಭೆ ಮುಗಿದಿತ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಕರೆಸಿ ಮಾತಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೂಡ ಇಂದಿರಾ ಭವನದಲ್ಲೇ ಇರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಗೊಂದಲಗಳನ್ನು ನಿವಾರಣೆ ಮಾಡಿ ಇವತ್ತು ಒಂದು ಸಂದೇಶವನ್ನು ರಾಜ್ಯಕ್ಕೆ ಮತ್ತು ಸಚಿವರಿಗೆ, ಶಾಸಕರಿಗೆ ನೀಡುವಂಥ ಪ್ರಯತ್ನ ಕೂಡ ದಟ್ಟವಾಗಿದೆ ಅಂತ ಹೇಳ್ಬೋದು. ರಾತ್ರಿವರೆಗೂ ಅಂದರೆ ರಾತ್ರಿ 7ರಿಂದ 8 ಗಂಟೆವರೆಗೂ ಕೂಡ ಈ ಸಭೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ನಿಲುವನ್ನು ಇಲ್ಲಿ ತಾಳ್ತಾ ಇರುವಂಥದ್ದು. ಹೀಗಾಗಿ ಏನು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನೋದು ಒಂದು ಕಡೆ ಪಟ್ಟಿ ಹಿಡಿದಿರುವಂಥದ್ದು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಇರುವಂಥ ಏನು ಗೊಂದಲಗಳನ್ನು ನಿವಾರಣೆ ಮಾಡಿ ನನ್ನ ಸ್ಥಾನಮಾನ ಏನು ಈ 2.5 ವರ್ಷಗಳ ಬಳಿಕ ಏನು ನಾಯಕತ್ವ ಕೊಡ್ತೀವಿ ಅಂತ ಹೇಳಿದ್ರಿ. ಹೀಗಾಗಿ ಅದನ್ನು ಕೊಟ್ಟ ಮಾತನ್ನು ನೆನಪಿಸಿ ಅಲ್ಲಿವರೆಗೂ ಕೂಡ ಏನು ಪುನರ್ರಚನೆ ಬೇಡ ಅನ್ನುವಂಥ ಒತ್ತಾಯ ಕೂಡ ಮಾಡುವಂಥದ್ದು ಕೂಡ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಇಬ್ಬರನ್ನ ಮುಖಾಮುಖಿ ಕುಂಡ್ರಿಸಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಭಿಪ್ರಾಯ ಪಡೆದು ಅಂತಿಮವಾಗಿ ಹೈಕಮಾಂಡ್ ಕೂಡ ಒಂದು ಹಂತಕ್ಕೆ ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ದೆಹಲಿಯಲ್ಲಿ ಸಚಿವರು ಮತ್ತು ಶಾಸಕರು ಕೂಡ ಸಚಿವಾಕಾಂಕ್ಷಿಗಳು ಕೂಡ ಇರುವಂಥದ್ದು. ಈಗ 3 ವರ್ಷ ಮುಗಿದೋಗಿದೆ, ಇನ್ನು ಇರುವಂಥದ್ದು ಕೇವಲ 2 ವರ್ಷಗಳು ಮಾತ್ರ. ಹೀಗಾಗಿ ತಮ್ಮ ಏನು ಈ ಒಂದು ಬಾರಿ ಒಂದು ಸಚಿವರಾಗೋದಕ್ಕೂ ಕೂಡ ಅವಕಾಶ ನೀಡಿ ಅನ್ನೋದು ಕೂಡ ಹೈಕಮಾಂಡ್ಗೆ ಏನು ಪದೇ ಪದೇ ಒತ್ತಾಯ ಮಾಡಿದ್ರು. ಸಿಎಂ ಕೂಡ ಭೇಟಿ ಮಾಡಿ ಒತ್ತಾಯ ಮಾಡಿದರು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಅಂತಿಮವಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂತಿಮ ನಿರ್ಧಾರಕ್ಕೆ ದೆಹಲಿಯಲ್ಲಿ ಕೂಡ ಸಚಿವರು ಮತ್ತು ಶಾಸಕರು ಮತ್ತು ರಾಜ್ಯದ ಕಾರ್ಯಕರ್ತರು ಕೂಡ ಕಾಯ್ತಾ ಇರುವಂಥದ್ದು. ಮಧುಶ್ರೀ.
ಹಾಗೆ ಸಂಪರ್ಕದಲ್ಲಿರಿ ಮಹೇಶ್. ಮತ್ತೊಂದು ಕಡೆ ಪ್ರಸನ್ನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ವಿಚಾರವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಳಗ ಯಾವ ರೀತಿಯಾಗಿ ದಾಳ ಉರುಳಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಡಿಕೆ ಅವರ ಬಳಗ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಅವರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವ ಕಡೆಯಿಂದ ಯಾರ್ಯಾರು ಯಾವ ರೀತಿ ದಾಳವನ್ನ ಉರುಳಿಸ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಹೌದು ಮಧುಶ್ರೀ, ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಸವಾಲು ಇದೇನೆ. ಯಾರು ಕಡಿಮೆ ಡೇಂಜರ್ ಅನ್ನುವಂಥದ್ದನ್ನು ಖಂಡಿತವಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಲೆಕ್ಕಾಚಾರವನ್ನು ಹಾಕ್ಕೊಳ್ಳುತ್ತೆ. ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಯಾರನ್ನ ನೀವು ಸುಮ್ಮನೆ ಕೂರಿಸಿದ್ರೆ ಹೆಚ್ಚು ಡೇಂಜರ್ ಆಗಿರ್ತಾರೆ ಅನ್ನುವಂಥದ್ದು ಹೈಕಮಾಂಡ್ಗೆ, ಅಂದರೆ ರಾಹುಲ್ ಗಾಂಧಿ ಅವರಿಗೆ ಅದು ಪ್ರಮುಖ. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ನೀವು ಅಷ್ಟು ಸುಲಭವಾಗಿ ಕೆಳಗೆ ಇಳಿಸೋದಕ್ಕೆ ಸಾಧ್ಯವಿಲ್ಲ. ನೀವು ಮುಖ್ಯಮಂತ್ರಿಯಾಗಿ 3 ವರ್ಷ ಪೂರೈಸಿದಿರಾ, ರೆಕಾರ್ಡ್ ಬ್ರೇಕ್ ಮಾಡಿದಿರಾ, ಇನ್ನು ಸಾಕು ಅಂಥೇಳಿ ಒಂದು ಲೈನ್ನ ಗೆರೆ ಎಳೆದು ಸಿದ್ದರಾಮಯ್ಯನವ್ರನ್ನ ಅದರ ಆಚೆಗೆ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸ್ಥಾನಮಾನಗಳ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗಲೇಬೇಕಾಗುತ್ತೆ. ಒಂದು ಅಹಿಂದ ಅನ್ನುವಂಥದ್ದು ಕಾಂಗ್ರೆಸ್ನ ಕೋರ್ ವೋಟ್ ಬ್ಯಾಂಕ್ ಆಗಿದೆ. ಆ ನಾಯಕರ ಸ್ಥಾನಮಾನಗಳೇನು, ಅವರ ಪ್ಲೇಸ್ಮೆಂಟ್ ಏನು ಅನ್ನುವಂಥದ್ದನ್ನು ಕೂಡ ಬಹಳ ಗಂಭೀರವಾದಂಥ ಚಿಂತನೆಯನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟೆಪ್ಪನ್ನು ಇಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಈಗ ಅವ್ರನ್ನ ತಾವು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಡೋದಕ್ಕೆ ರೆಡಿ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವ್ರನ್ನ ಹೊರತುಪಡಿಸಿ ಬೇರೆಯವರು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ನಿಮಗೆ ಸಕಾರಣಗಳೇ ಇಲ್ಲ. ಒಂದು ಸಾಲಿಡ್ ಆದಂಥ ರೀಸನ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಅಂಥ ಒಂದು ಪರಿಸ್ಥಿತಿ ಇರುವಂಥ ಈ ಸೂಕ್ಷ್ಮ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಕಾಂಗ್ರೆಸ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಈಗ ಕೆ ಶಿವಕುಮಾರ್ ಅವರು ಎಲಿಜಿಬಲ್ ಅನ್ನುವಂಥದ್ದನ್ನು ಬಿಟ್ಟರೆ, ಅದನ್ನು ಹೊರತುಪಡಿಸಿದ್ರೆ ಕೆ ಶಿವಕುಮಾರ್ ಅವರು ಮಾತ್ರ ಆಗಬೇಕು ಅನ್ನೋದಕ್ಕೆ ಬೇರೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಜೊತೆಗೆ ಉಳಿದಂಥ ಹಿರಿಯ ನಾಯಕರು ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದರೆ ಪ್ರತ್ಯೇಕವಾದಂಥ ಒಂದು ಆಪ್ಷನನ್ನು ಕೂಡ ಹೈಕಮಾಂಡ್ನ ಮುಂದೆ ಇಡ್ತಿದ್ದಾರೆ, ಅದು ಪರಮೇಶ್ವರ್ ಅವರ ಹೆಸರು. ಈ ಮೂಲಕ ಒಂದು ಕೌಂಟರ್ ಸ್ಟ್ರಾಟಜಿಯನ್ನು ಮೊದಲೇ ತಯಾರು ಮಾಡಿಕೊಳ್ಳಲಾಗಿತ್ತು. ಕೆ ಶಿವಕುಮಾರ್ ಅವರು ಹೇಗೆ ತಾನು ಸಂಘಟಕ, ತಾನು ಪಕ್ಷವನ್ನು ಗಟ್ಟಿಯಾಗಿ ಕಟ್ತೀನಿ, 2028-29 ಚುನಾವಣೆಯನ್ನು ತಾನು ಎಲ್ಲ ರೀತಿಯಲ್ಲೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಭರವಸೆಯನ್ನು ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೋ, ಮುಂದಿನ ಚುನಾವಣೆಯನ್ನು ತಾವು ಕೂಡ ನಿಭಾಯಿಸಬಲ್ಲೆವು ಅನ್ನುವಂಥದ್ದನ್ನು ಸಾಮೂಹಿಕ ನಾಯಕತ್ವದ ಅಗತ್ಯತೆಯನ್ನು ಉಳಿದ ಎಲ್ಲ ನಾಯಕರು ಕೂಡ ಇದೀಗ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಏಕಾಂಗಿಯಾಗಿ ದೆಹಲಿ ಹೋಗಿಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕೋಸ್ಕರ. ಪರಮೇಶ್ವರ್ ಅವರು, MB ಪಾಟೀಲ್, HC ಮಹದೇವಪ್ಪ, KJ ಜಾರ್ಜ್, ಬೈರತಿ ಸುರೇಶ್ ಈ ರೀತಿ ದೊಡ್ಡ ಪಂಗಡವನ್ನು ಅವರು ಕಟ್ಕೊಂಡು ಹೋಗಿರುವಂಥದ್ದು ಬಿಕಾಸ್ ಇದೇ ರೀಸನ್ಗೋಸ್ಕರ, ಇದೇ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ. ಅಂದರೆ ತಾನು ಇನ್ನೂ ಕೂಡ ಒಬ್ಬಂಟಿಯಲ್ಲ, ತಾನು ವೀಕ್ ಅಲ್ಲ, ಪ್ರತಿಯೊಂದು ಅಂಶವನ್ನು ಕೂಡ ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯ ಒಂದು ಪ್ಲ್ಯಾನ್ಡ್ ಆಗಿ ಹೋಗಿದ್ದಾರೆ. ಹೀಗಾಗಿ ಇವತ್ತು ನಡೀತಾ ಇರುವಂಥ ಈ ಸಭೆ ಬಹಳ ಬಹಳ ಕ್ರೂಷಿಯಲ್ ಆಗಿ ಕಾಣಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ. ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.